ಟಾಪ್ 10 ನಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಸರ್ಕಾರಿ ಸಾರಿಗೆ ಬಸ್ಗಳ ಮೇಲೆ ತಂಬಾಕು ಸಿಗರೇಟು ಜಾಹೀರಾತಿಗೆ ಅವಕಾಶ ಕೊಡದಂತೆ ಸಾರಿಗೆ ಇಲಾಖೆಗೆ ಸಿಎಂ ಕಚೇರಿ ಸೂಚನೆ ನೀಡಿದೆ. ಬಸ್ ಮೇಲಿದ್ದ ತಂಬಾಕು ಜಾಹೀರಾತು ಪೋಸ್ಟರ್ನ ಸಿಎಂಗೆ ಟ್ಯಾಗ್ ಮಾಡಿ ವ್ಯಕ್ತಿಯೊಬ್ಬ ಟ್ವೀಟ್ ಕರೆಕ್ಟ್ ಮಾಡಿದ. ಮೇ 1ರಿಂದ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಜಾರಿಗೆ ಬರುತ್ತೆ ಅನ್ನೋ ವರದಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಲ್ಲಗೆಳೆದಿದೆ. ಸದ್ಯಕ್ಕೆ ಫಾಸ್ಟ್ಯಾಗ್ ವ್ಯವಸ್ಥೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಯುನೆಸ್ಕೋದ ವಿಶ್ವಸ್ಮರಣೆ ನೋಂದಣಿಯಲ್ಲಿ ಭಗವದ್ಗೀತೆ ಭರತ ಮುನಿಯ ನಾಟ್ಯಶಾಸ್ತ್ರ ಅಧಿಕೃತ ಸೇರ್ಪಡೆಯಾಗಿದೆ. ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದು ಹೆಮ್ಮೆಯ ಕ್ಷಣ, ಜಗತ್ತಿಗೆ ಸ್ಫೂರ್ತಿ ನೀಡುತ್ತೆ ಅಂದಿದ್ದಾರೆ. ಕರ್ನಾಟಕ ಮಾದರಿ ಛತ್ತೀಸ್ಗಢದ ನಕ್ಸಲ್ ಪೀಡಿತ ಸುಕ್ಮಾ ಜಿಲ್ಲೆಯಲ್ಲಿ 9 ಮಹಿಳೆಯರು ಸೇರಿ 22 ನಕ್ಸಲರು ಶರಣಾಗಿದ್ದಾರೆ. ಶರಣಾದ ನಕ್ಸಲರಿಗೆ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಿಗುತ್ತೆ ಅಂತ ಎಸ್ಪಿ ಹೇಳಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ವೈಯಕ್ತಿಕ ಕೆಲಸದ ನಿಮಿತ್ತ ಇವತ್ತು ಸದಾಶಿವನಗರ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿಯಾದರು. ಕುಂಬ್ಳೆ ಭೇಟಿ ಖುಷಿ ತಂದಿದೆ ಅಂತ ಟ್ವಿಟರ್ನಲ್ಲಿ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಖ್ಯಾತ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧುಗೆ ಕೊಡಗಿನಲ್ಲಿ ಕಾಫಿ ತೋಟ ಖರೀದಿ ಮಾಡುವ ಆಸೆ ಎದುರಾಗಿದೆ ಅಂತ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ತೆಲಂಗಾಣಕ್ಕೆ ಪತಿ ಜೊತೆಗೆ ಹೋಗಿದ್ರು, ಆಗ ಕೊಡಗಿಗೂ ಕೂಡ ಬಂದಿದ್ರು. ಬೆಂಗಳೂರು ಮಾರ್ಚ್ 1ರಂದು ಗೂಡ್ಸ್ ವಾಹನದ ಮೂಲಕ ಸುಮಾರು 25 ಲಕ್ಷ ಬೆಲೆ ಬಾಳುವ 400 ಕೆಜಿ ಕೂದಲನ್ನು ಕದ್ದು ಖದೀಮರು ಎಸ್ಕೇಪ್ ಆಗಿದ್ರು. ಕೂದಲು ಕದ್ದು, ವೆರಿ ಗುಡ್. ಈ ಬಗ್ಗೆ ಮಾಲೀಕ ವೆಂಕಟರಮಣ ದೂರು ನೀಡಿದ್ರು. 5 ಆರೋಪಿಗಳ ಪೈಕಿ ಓರ್ವನನ್ನ ಸೋಲದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಅದೇ ಅಂತ ಹೆಂಗ್ ಚೆಕ್ ಮಾಡ್ತೀರಾ? ಹಾವೇರಿಯಲ್ಲಿ 3 ಕೋಟಿ ವೆಚ್ಚದಲ್ಲಿ ಟಾರ್ ಹಾಕಿದ್ದ ಮರುದಿನವೇ ಕಿತ್ತು ಹೋಗ್ಬಿಟ್ಟಿದೆ. ಗುಡಪ್ಪನಹಳ್ಳಿಗೆ ಹೋಗುವ ರಸ್ತೆಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕಮಿಷನ್ ಪಡೆದು ಕಳಪೆ ಡಾಂಬರೀಕರಣ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಚಾರ್ಮಡಿ ಘಾಟ್ನಲ್ಲಿ ವಾಹನಗಳು ಸಂಚರಿಸುವುದೇ ಕಷ್ಟ ಆಗ್ಬಿಟ್ಟಿದೆ. ಒಂದು ಕಡೆ ಗುಡ್ಡ ಪ್ರಪಾತ, ಮತ್ತೊಂದು ಕಡೆ ಒಂಟಿ ಸಲಗದ ಉಪಟಳ ಹೆಚ್ಚಾಗ್ಬಿಟ್ಟಿದೆ. ನಿನ್ನೆ ಸಂಜೆ ಒಂಟಿ ಸಲಗ ಪ್ರತ್ಯಕ್ಷವಾಗಿ ಸುಮಾರು ಅರ್ಧ ಗಂಟೆ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟು ಕಾರುಗಳೆಲ್ಲ ಅಲ್ಲೇ ನಿಂತು. ಚಾಮರಾಜನಗರದ ಬಂಡೀಪುರದಲ್ಲಿ ಬಿಸಿಲ ಬೇಗೆಯಿಂದ ತತ್ತರಿಸಿದ ಹುಲಿಯೊಂದು ನೀರಿಗೆ ಇಳಿದು ವಿಶ್ರಮಿಸ್ತಾ ಇದ್ದ ಅಪರೂಪದ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮತ್ತೊಂದು ಕಡೆ ಸಫಾರಿ ಜೀಪ್ ಮುಂದೆಯೇ ಹುಲಿ ನಡೆದು ಬಂದಿದೆ.